ಕಾರಿನ ಉದಾಹರಣೆಯಾಗಿ ಇಟ್ಕೊಂಡು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಚಾರ್ಟಿನ ಮೂಲಕ ಅದನ್ನು ತೋರಿಸೋ ಮೂಲಕ ಹಾಗೆ ಚಾರ್ಟಿನ ಮೂಲಕ ಮತ್ತೆ ಈ ವಿಡಿಯೋ ಕೂಡ ಪ್ರತಿ ಶ್ಲೋಕಕ್ಕೂ 1-1.5 ನಿಮಿಷದ ವಿಡಿಯೋ ಕೂಡ ಮಾಡಿದ್ದಾರೆ. The car is delivered new, shiny, years later. ದಕ್ಷಿಣಾಮೂರ್ತಿಗಳನ್ನ ಪ್ರತಿಯೊಂದು ಮೂರ್ತಿಯನ್ನು ನೋಡಬೇಕು. ಆದರೆ ಇವಾಗ ಕಾರಲ್ಲಿ ಹೆಂಗೆ ನೋಡೋದು ಅಂದರೆ, ಇವಾಗ ಮೊದಲನೇದರಲ್ಲಿ HUD ಡಿಸ್ಪ್ಲೇ ಅಂತ ಬರ್ತದೆ. HUD ಹೆಡ್ ಅಪ್ ಡಿಸ್ಪ್ಲೇ ಅಂತ ಅದೇನು ಮಾಡುತ್ತೆ, ಕಾರಲ್ಲಿರುವ ಒಂದು ಪ್ರೊಜೆಕ್ಟರ್ ಇರುತ್ತೆ. ಅದೇನು ಮಾಡುತ್ತೆ, ಕಾರ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಓಡೋಮೀಟ್ರಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ ಎಷ್ಟಿದೆ, ಮೈಲೇಜ್ ಎಷ್ಟು ಕೊಡ್ತಾ ಇದೆ, ನ್ಯಾವಿಗೇಷನ್ ಸಿಸ್ಟಮ್, ಇವಾಗ ರೈಟ್ ಹೋಗಬೇಕಾ, ಲೆಫ್ಟ್ ಹೋಗಬೇಕಾ, ಸ್ಟ್ರೀಟ್ ಹೋಗಬೇಕಾ, ಎಲ್ಲ ಅದನ್ನು ಹೇಳುತ್ತೆ. ಅದೇನು ಮಾಡುತ್ತೆ, ವಿಂಡ್ ಶೀಲ್ಡ್ ಕಾಚ್ ಏನಿದೆ ಅದಕ್ಕೆ ಪ್ರೊಜೆಕ್ಟ್ ಮಾಡುತ್ತೆ. ನಾವು ಡ್ರೈವರ್ ಸೀಟಲ್ಲಿ ಕುತ್ಕೊಂಡಾಗ ನಮಗೇನು ಅನಿಸುತ್ತೆ, ಅದೇನು ಪ್ರೊಜೆಕ್ಟ್ ಮಾಡ್ತಿದೆ, ಅದು ಗಾಳಿ ಇದೆಯೇನೋ ಇಲ್ಲ ರೋಡ್ ಮೇಲೆ ಇದೆಯೇನೋ ಅಂತ ನಮಗೆ ಕಾಣಿಸುತ್ತೆ. ಆದರೆ ನಿಜವಾಗ್ಲೂ ರೋಡ್ ಮೇಲೆ ಗಾಳಿ ಇಲ್ಲ, ಅದು ನಮ್ಮ ಮುಂದೆ ಇರುವ ಅದು ಗ್ಲಾಸ್ ಏನಿದೆ ವಿಂಡ್ಶೀಲ್ಡ್ ಅದ್ರ ಮೇಲಿದೆ. ಅದೇ ತರಹ ತತ್ವಗಳು ನೋಡಿದ್ರೆ ಈ ಪ್ರಪಂಚ ಏನು ಕಾಣಿಸ್ತಿದೆ ಅದು ನಮ್ಮಲ್ಲಿಯೇ ಇದೆ, ಅದು ಆಚೆ ಇಲ್ಲ. ಅದಕ್ಕೆ ಅಂದರೆ ಬೇರೆ ಅಸ್ತಿತ್ವ ಇಲ್ಲ, ಅದು ನಮ್ಮಲ್ಲಿಯೇ ಇದೆ. ನಮ್ಮಿಂದನೇ ಅದು ದರ್ಪಣದ ಥರ ತೋರಿಸ್ಕೊಂಡು ನಮ್ಗೇನು ಅನಿಸುತ್ತೆ ಅದು ಆಚೆ ಇದೆ ಅಂತ ಅನಿಸುತ್ತೆ. ಆದರೆ ಅದು ಆಚೆ ಇಲ್ಲ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದು ಮೊದಲನೇ ಶ್ಲೋಕ ತತ್ವ. ಎರಡನೇ ಶ್ಲೋಕದಲ್ಲಿ ಇಂಥ ದೊಡ್ಡ ಕಾರ್ನ ಒಬ್ಬ ಇಂಜಿನಿಯರ್ ಮಾಡ್ಬೋದು ಅಂದರೆ, ಇಂಜಿನ್ ಇಲ್ಲದೆ ಏನೂ ಇಲ್ಲ, ಅವನ ಶಕ್ತಿಯಿಂದ ಅವನಿಗೇನು ಎಷ್ಟು ಬುದ್ಧಿ ಇದೆ ಅಷ್ಟು ಬುದ್ಧಿಯಿಂದ ಅವನ ಕಾರ್ನೇ ಮಾಡ್ಬೋದು ಅಂದರೆ, ಪರಮಾತ್ಮಗೆ ಇಡೀ ಪ್ರಪಂಚನ ಸೃಷ್ಟಿ ಮಾಡಲು ಸಾಧ್ಯವಿದೆ. ಅದೇ ರೀತಿ ಕಾರಲ್ಲಿ ಇವಾಗ ಏರ್ ಬ್ಯಾಗ್ ಅಂತ ಒಂದಿರುತ್ತೆ. ಕಾರ್ ತೊಗೊಂಡಾಗಲೂ ನಾವು ಅದನ್ನು ನೋಡಲ್ಲ. ಕಾರ್ ತೊಗೊಂಡಾಗಲೂ ಅದನ್ನು ನಾವು ನೋಡಲ್ಲ. ಇವಾಗ ಬರೋ ಟೆಕ್ನಾಲಜಿಗಳಲ್ಲಿ ಇದೆ ಕಡೆ. ಕಾರ್ ತೊಗೊಂಡಾಗಲೂ ಅದನ್ನು ನೋಡಲ್ಲ, ಓಡಿಸ್ಬೇಕಾದ್ರೂ ಅದನ್ನು ನೋಡಲ್ಲ ಅನ್ನೋ ಮಾತ್ರಕ್ಕೆ ಅದು ಇಲ್ಲ ಅಂತ ಅಲ್ಲ, ಅವ್ಯಕ್ತ ರೂಪದಲ್ಲಿದೆ. ವ್ಯಕ್ತ ರೂಪದಲ್ಲಿ ಯಾವಾಗ ಬರುತ್ತೆ, ಕಾರ್ ಏನಾದರೂ ಡ್ಯಾಶ್ ಮಾಡಿದಾಗ ಉಳಿದಾಗ ಅದು ವ್ಯಕ್ತ ರೂಪದಲ್ಲಿ ಬರುತ್ತೆ. ಅದೇ ಇಡೀ ಪ್ರಪಂಚ ಅನ್ನೋದು ಒಂದು ಬೀಜ ರೂಪದಲ್ಲಿತ್ತು, ಅದು ಅವ್ಯಕ್ತ ರೂಪದಿಂದ ವ್ಯಕ್ತ ರೂಪ ಆಗಿ ಪರಮಾತ್ಮ ಮಾಡ್ತಾನೆ. ಇವಾಗ ಎಕ್ಸಾಂಪಲ್ಗೆ ಒಂದು ಉದಾಹರಣೆಗೆ ಒಂದು ಗಿಡವನ್ನು ತಗೊಂಡ್ರೆ ಆ ಬೀಜದಲ್ಲಿ ಇಡೀ ಮರವೇ ಇರುತ್ತೆ. ಆ ಮರನ ಬೀಜ ಹೌದು, ಆ ಬೀಜ ಅವ್ಯಕ್ತ ರೂಪದಿಂದ ಮರ ಆದಾಗ ವ್ಯಕ್ತ ರೂಪದಲ್ಲಿ ಆಗುತ್ತೆ. ಅದು ಎರಡನೇ ಶ್ಲೋಕದ ಕಾರ್ ತಗೊಂಡ್ರೆ ಕಾರಲ್ಲಿ ಒಂದು ಸಾಫ್ಟ್ವೇರ್ ಸಿಸ್ಟಮ್ ಆಗ್ಬೋದು, ಒಂದು ನ್ಯಾವಿಗೇಷನ್ ಸಿಸ್ಟಮ್ ಆಗ್ಬೋದು, ಮ್ಯಾಪ್ಸ್ ಆಗ್ಬೋದು, ಈ ಎಲ್ಲನೂ ಇಂಟೀರಿಯರ್ ಸಾಫ್ಟ್ವೇರ್ಸ್ಗಳು ವರ್ಕ್ ಆಗೋದು ಬ್ಯಾಟ್ರಿಯಿಂದ. ಆ ಬ್ಯಾಟ್ರಿ ಇಲ್ಲದಂದರೆ ಕಾರೇ ವರ್ಕ್ ಆಗಲ್ಲ, ಇಂಜಿನ್ ಇಲ್ಲ. ಅದೇ ರೀತಿ ನಾವು ಕೋರ್ಸ್ ಇದು ಮಾಡಿದ್ವಿ ಅಂದರೆ ತತ್ವದಲ್ಲಿ ಕೋರ್ಸ್ ನಮ್ಮಲ್ಲಿ ಅಸತ್ವವಾದ ಜಡ ವಸ್ತುಗಳನ್ನು ಹೊರಗೆ ತರಬೇಕಾದ್ರೆ ಆ ಚೈತನ್ಯ ಬೇಕು. ಆ ಚೈತನ್ಯ ಬ್ಯಾಟ್ರಿ. ಆ ಬ್ಯಾಟ್ರಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಚೈತನ್ಯಕ್ಕೆ. ಆ ಚೈತನ್ಯ ಇಲ್ಲ ಅಂತಂದರೆ ಯಾವುದೂ ವಸ್ತು ವರ್ಕ್ ಆಗೋದಿಲ್ಲ ಅಂತ ಥರ್ಡ್ ಶ್ಲೋಕದಲ್ಲಿ ಗೊತ್ತಾಗುತ್ತೆ. ಅದನ್ನು ನಾವು ತತ್ವಮಸಿ ಎಂಬ ವೇದ ವಾಕ್ಯದಿಂದ ನಾವು ಅರ್ಥ ಮಾಡ್ತೀವಿ. ಗುರುಗಳು ಹಂಪಿ ಹೋದಾಗ ಗುರುಗಳು ಅವರ ಅನುಗ್ರಹ ಆದಾಗ ಅವರು ತತ್ವಮಸಿ ವಾಕ್ಯದಿಂದ ನಮಗೆ ಭ್ರಾಂತಿ ಆ ಶುದ್ಧ ಚೈತನ್ಯ ನಾವು ಮೊದಲು ನಾವು ಜಡವಸ್ತುಗಳಿಗೆ ನಾವು ನಮ್ಮನ್ನೇ ಈಗ ನಮ್ಮಲ್ಲಿರೋ ಒಂದು ಕಾರಲ್ಲಿ ಎಲ್ಲ ಸಾಫ್ಟ್ವೇರ್ಸ್ ಬ್ಯಾಟ್ರಿ ಎಲ್ಲನೂ ಹೋಗೋದು, ಬ್ಯಾಟ್ರಿನ ವರ್ಕ್ ಆಗೋದು ಚೈತನ್ಯ. ಅದೇ ರೀತಿಯಾಗಿ ನಮ್ಮಲ್ಲಿರೋ ಅಸತ್ವವಾದ ಜಡವಸ್ತುಗಳು ಹೊರ ಹಾಕ್ಬೋದು, ಹೊರ ಬರಬೇಕಂದ್ರೆ ನಮ್ಮಲ್ಲಿ ಬ್ಯಾಟ್ರಿನೇ ಮೇನ್ ಚೈತನ್ಯವೇ ಕಾರಣ. ಅದನ್ನು ನಾವು ತತ್ವಮಸಿ ಎಂಬ ವೇದವಾಕ್ಯದಿಂದ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೇಳ್ಬೋದು. ತತ್ವಮಸಿ ನಮ್ಮಲ್ಲೇ ಚೈತನ್ಯ. ಈಗ ಬ್ಯಾಟ್ರಿಲಿ ಓಡುವ ಎನರ್ಜಿ ಮತ್ತು ಕಾಂಪೊನೆಂಟ್ಸಲ್ಲಿ ಎನರ್ಜಿ ಓಡ್ತಾ ಇದೆ, ಅದು ಎರಡೂ ಒಂದೇ. ಈಗ ಬ್ಯಾಟ್ರಿಲಿರುವ ಎನರ್ಜಿ ಒಂದೇ, ಅದು ಕಾಂಪೊನೆಂಟ್ಸಲ್ಲಿ ಓಡುವ ಎನರ್ಜಿನೂ ಒಂದೇ. ಸೊ ಹಾಗೆ ನಮ್ಮಲ್ಲಿರುವ ಚೈತನ್ಯ ಮತ್ತು ಪರಮಾತ್ಮಲ್ಲಿರುವ ಚೈತನ್ಯ ಎರಡೂ ಒಂದೇ ಅಂತ ತತ್ವಮಸಿದಲ್ಲಿ ಹೇಳ್ತಾರೆ. ಇದೇ ಅಲ್ಲಿ ಅಂತ ಹೇಳಿಬಿಟ್ರೆ ಸ್ವಲ್ಪ ಒಂದೇ ಅಂತ ಹೇಳಬೇಕು.
ಬೇರೆ ಅಲ್ಲ ಅಂತ ಇದೆಲ್ಲ ಹೇಳಿಕ್ಕೆ ಬಂದರೆ ಅದೇ ರೀತಿ ನ್ಯಾಪ್ನಿಸ್ ಲೋಕದಲ್ಲಿ ಈಗ ಯಾವುದೇ ಒಂದು ಸಾಫ್ಟ್ವೇರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆಗಲಿ ಇಂಜಿನ್ ಕಂಟ್ರೋಲ್ಸ್ ಆಗಲಿ ಸಿಸ್ಟಮ್ ಆಗಲಿ ಎಲ್ಲ ವರ್ಕ್ ಆಗೋದು ಒಂದು ಸಣ್ಣ ಕಂಪ್ಯೂಟರ್ ಅದನ್ನು ನಾವು ಹೇಳಿದ್ರೆ ಟೆಕ್ನಿಕಲ್ ಟರ್ಮ್ ಇಂಜಿನ್ ಕಂಟ್ರೋಲ್ ಇ ಸಿ ಅಂತ ಹೇಳ್ತೀವಿ. ಅದನ್ನು ನಾವು ಬುದ್ಧಿಗೆ ಕಂಪೇರ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವೆಲ್ಲ ಪಂಚೇಂದ್ರಿಯಗಳಿಂದ ಬರುವ ಜ್ಞಾನ ಅದು ಬುದ್ಧಿಯಿಂದ ನಾವು ತಿಳ್ಕೊಂಡಿರ್ತೀವಿ. ಅದು ಆ್ಯಕ್ಚುಲಿ ಬುದ್ಧಿಗೆ ಏನು ಸಪ್ಲೈ ಆಗೋದು ಬ್ಯಾಟ್ರಿ ಅಂದರೆ ಚೈತನ್ಯದಿಂದಲೇ, ಆ ಬುದ್ಧಿನೂ ವರ್ಕ್ ಆಗೋದು ಚೈತನ್ಯದಿಂದಲೇ. ಅದನ್ನು ಕಂಪೇರ್ ಮಾಡಿ ನಾವು ಹೇಳ್ತಾ ಇದ್ದೀವಿ. ಈ ಕಾರದಲ್ಲಿ ನೋಡ್ಬೋದು ಈ ಬ್ಯಾಟ್ರಿಯಿಂದ ಮೇನ್ ಕೇಬಲ್ ಹೋಗ್ತಾ ಇದೆ. ಈ ಬ್ಯಾಟ್ರಿ ಮೇನ್ ಕೇಬಲಿಂದ ಹೋಗಿ ಇಂಜಿನ್ ವರ್ಕ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ನಮಗೆ ಮುಂದೆಗಡೆ ವೈರ್ ಹೋಗ್ತಾ ಇದೆ. ಈ ಬ್ಯಾಟ್ರಿ ನಮ್ಮ ಚೈತನ್ಯದಿಂದಲೇ ಇದು ಎಲ್ಲ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಮತ್ತು ಹಳೆ ಕಾರ್ ಆಗಿರೋದ್ರಿಂದ ಇಂಜಿನ್ ಇಸಿವಿಲ್ಲ, ಸಣ್ಣ ಕಂಪ್ಯೂಟರ್ ಇರುತ್ತೆ. ಈ ಸಣ್ಣ ಕಂಪ್ಯೂಟರ್ನ ಹೆಡ್ ಲ್ಯಾಂಪ್ಗೆ ಈ ಲ್ಯಾಂಪ್ ಆಮೇಲೆ ಆ ಡಿಸ್ಪ್ಲೇ ಆಗೋದು ಹಿಂದಿನ ಲ್ಯಾಂಪ್ಗಳೆಲ್ಲ ವರ್ಕ್ ಆಗ್ತಿರುತ್ತೆ. ಅದೇ ಬುದ್ಧಿ, ಆ ಬುದ್ಧಿಗೂ ಈ ವೈರ್ನಿಂದಲೇ ಕನೆಕ್ಷನ್ ಬರುತ್ತೆ ಅಂತ ಕಂಪೇರ್ ಕಾರು ಹೇಳೋದಲ್ಲ, ರಿಜಿಸ್ಟ್ರೇಷನ್ ಕೂಡ ಹಾಗೆ ಅದು ರಾಜಸ್ಥಾನದಲ್ಲಿ ಈ ಕಾರು 85ನೇ ಇಸ್ವಿನಲ್ಲಿ ಕೊಂಡ್ಕೊಂಡಿದ್ದು ಆವಾಗ ಹೊಸದಾಗಿತ್ತು. ಆಮೇಲೆ ಸ್ಕ್ರ್ಯಾಪ್ ಆಗೋ ಸ್ಟೇಟಿಗೆ ಬಂತು. ಅದನ್ನು ಇದೇ ಎಲ್ಲ ಅವಸ್ಥೆಯ ಆಯ್ಕೆ ಮಾಡಿದ್ದಾರೆ. ಹೌದೌದು, ಎಲ್ಲ ಅವಸ್ಥೆಯ ದಾಟಿದ ಆದರೂ ಕೂಡ ಅದರ ನಂಬರ್ ಪ್ಲೇಟು, ಅದರ ಹೆಸರು ಮಾತ್ರ ಅದೇ ಆಗಿ ಉಳಿದಿದೆ ಅಂತ. ಹಾಗೆ ಮನಸ್ಸಿನಲ್ಲಿ ಚೈತನ್ಯ ಅನ್ನೋದು ಹುಟ್ಟಿನಿಂದ ಸಾಯೋವರೆಗೂ ಆ ಚೈತನ್ಯ ಅನ್ನೋದು ಉಳಿಯುತ್ತೆ. ವಯಸ್ಸಿನ ಬಾಲಕ ಆಗಿರ್ತಾನೆ, ಯುವಕ ಆಗ್ತಾನೆ, ದೊಡ್ಡವನಾಗ್ತಾನೆ, ವಯಸ್ಸಾಗುತ್ತೆ. ಏನೇ ಆದ್ರೂ ಸತ್ರೂ ಆ ಚೈತನ್ಯ ಅನ್ನೋದು ಉಳಿಯುತ್ತೆ. ಹಾಗೆ ಇದರಲ್ಲಿ ಗಾಡಿ ಏನೇ ಆದರೂ ಇರುವ ತನಕ ಇರುವ ನಾನು ಎನ್ನುವ ಭಾವ. ನಾನು ಒಂದು ಭಾವ ಒಂದೇ ಅದು ವ್ಯತ್ಯಾಸ ಆಗ್ಬೋದು. ಅದಕ್ಕೆ ಕೂಡ ಶಕ್ತಿ ಮಾತ್ರ ಇಲ್ಲಿಂದ ಬರಬೇಕು. ಅದೇ ಶಕ್ತಿ, ಅದು ವ್ಯತ್ಯಾಸ ಏನಾಗೋದಿಲ್ಲ ಇಲ್ಲ. ಅಂತ ಅಲ್ಲಿಗೆ ಜೋಡಿಸ್ಬೇಕಾಗುತ್ತೆ. ಹಾಂ ಹಾಂ ಇದೆಲ್ಲ ಚೇಂಜ್ ಮಾಡೋದಕ್ಕೆ ನಾವು ಸಾಧ್ಯ ಇದೆ ವಸ್ತುಗಳಲ್ಲಿ. ಹೌದು ಹೌದು, ಅದು ಶಕ್ತಿ ಶಕ್ತಿ ಮಾತ್ರ ಬೇಕೇ ಬೇಕು, ಅದೇ ಇರಬೇಕು. ಅದು ಎಂಥ ಕಾರ್ ಬೇಕಾದ್ರೆ ಸೋಲಾರಿಂದ ನಡೆಯೋ ಕಾರ್ವೇ ಆಗಲಿ ಅಥವಾ ಇನ್ನು ಬೇರೆ ಬ್ಯಾಟ್ರಿ ಇದ್ದಾಗಲಿ ಅಥವಾ ಇನ್ನೆಂಥೇ ಬಂದರೂ ಕೂಡ ಆ ಶಕ್ತಿ ಅನ್ನೋದು ಬೇಕು. ಅದು ಏನು ಯಾರು ಏನು ಮಾಡೋದು, ಸ್ವತಃ ಕಾರ್ ಧಾನ್ಯ ತಾನೇ ಓಡಬೇಕಾಗುತ್ತೆ, ಓಡಿಸಿದ್ರೆ ಓಡಬೇಕಾಗುತ್ತೆ. ಅದನ್ನು ಗಟ್ಟಿ ಇಟ್ಕೊಂಡು ಆಮೇಲೆ ಅದು ಬ್ಯಾಟ್ರಿ ಅನ್ನೋದು ಅದಕ್ಕೆ ಕೇಂದ್ರ ಬಿಂದು. ಇದು ಸರಿಯಾಗಿರೋವರೆಗೂ ಅದೊಂದರಿಂದ ಎಲ್ಲ ವಯರು ಯಾವುದನ್ನ ನಾವು ಮುಟ್ಟಿದ್ರು ಕಾರಣ ಅದರಿಂದನೇ ನಡೆಯೋದು. ಅದನ್ನು ಚೈತನ್ಯದಿಂದ ಹಾಗೆ ಜೋಡಿಸ್ಬೋದು. 5ನೇ ಶ್ಲೋಕ. ಹಾಂ, 4ನೇದು ಫ್ಯೂ ಇಯರ್ಸ್ ಬ್ಯಾಕ್ ಜೀಪ್ ಡ್ರೈವರ್ ಏನು ಮಾಡಿದ್ರು, ಪಾರ್ಕಿಂಗ್ ಹಾಕಿದ್ರು. ಆದರೆ ಆ ಜೀಪ್ ಏನಾಗಿದೆ, ತನ್ನ ತಾನೇ ಬೇರೆ ಡ್ರೈವರ್ ಇದ್ದೀನಿ ಅಂತ ಅಂದ್ಕೊಂಡು ಅದು ಹಿಂದೆ ಬಂತು. ಸರಿ, ಅದರಿಂದ ಜನಗಳಿಗೆ ತೊಂದರೆ ಆಯಿತು. ಅದು ಕಾರಿಗೆಲ್ಲ ಕ್ರ್ಯಾಶ್ ಆಗಿ ಇದಾಗಿತ್ತು. ಇದೊಂದೇ ಇಲ್ಲ, ಇನ್ನು ಎಷ್ಟೊಂದು ಕಾರಣಗಳಿದೆ. ಇನ್ನೊಂದು ಆಟೋ ಡ್ರೈವಿಂಗ್ ಸಿಸ್ಟಮ್ ಅಂತಿದೆ. ಜನಗಳ ಮುಂದೆ ಬಂದಾಗ ಅದು ಆಟೋಮೆಟಿಕ್ ಬ್ರೇಕ್ ಆಗಿತ್ತು. ಅದು ಒಂದೇನಾಗಿತ್ತು, ನೆರಳನ್ನೇ ಜನ ಎಂದು ಅಂದ್ಕೊಂಡು ಅಲ್ಲಲ್ಲಿ ಹೈವೇದಲ್ಲಿ ಬ್ರೇಕ್ ಸಡನ್ ಹ್ಯಾಂಡ್ ಬ್ರೇಕ್ ಹಿಡಿದಿದೆ. ಹಿಂದೆ ಎಲ್ಲ ಕಾರ್ ಕ್ರಾಶ್ ಆಗಿದೆ. ಅದು ತುಂಬ ತೊಂದರೆ ಕೊಟ್ಟಿದೆ. ಇದು ನಡೆದ ಘಟನೆ ಇಲ್ಲ, ನಡೆದ ಘಟನೆ ಅಲ್ಲಿ ಇದು ಒಂದು ಜೀಪು ನಮ್ಮ ಇಂಡಿಯಾದಲ್ಲಿ ನಡೆದದ್ದು. ಇದು ಟೆಸ್ಲಾ ಅಂತ ಇನ್ನೊಂದು ಆಟೋ ಬ್ರೇಕಿಂಗ್ ಸಿಸ್ಟಮ್, ಅದು ಬೇರೆ ದೇಶದಲ್ಲಿ. ಸೊ ಅದೇ ಥರ ಇದು
ಇಂಥ ತೊಂದರೆ ಬಂದಾಗ ಏನಾಗುತ್ತೆ, ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗ್ತೀವಿ, ಅವ್ರು ರೀಕ್ಯಾಲಿಬ್ರೇಟ್ ಮಾಡಿ ಫಿಕ್ಸ್ ಮಾಡ್ತಾರೆ. ಅದೇ ತತ್ವದಲ್ಲಿ ನೋಡಿದ್ರೆ ಯಾವಾಗ ತನ್ನಂತಾನೇ ನಾನು ದೇಹ ಇಲ್ಲ ಪಂಚೇಂದ್ರಿಯಗಳು ಅನ್ಕೊತೀವೋ ಇಲ್ಲ ಬುದ್ಧಿ ಅನ್ಕೊತೀವೋ ಇಲ್ಲ ಶೂನ್ಯ ಅನ್ಕೊತೀವೋ ಅದು ತಪ್ಪಾಗುತ್ತೆ. ನಿಜ ಸ್ವರೂಪ ನಮ್ಮಲ್ಲಿರೋ ಚೈತನ್ಯ. ಇದು ನಾವು ಯಾವಾಗ ನಮ್ಮ ನಿಜ ಸ್ವರೂಪ ಈ ಪಂಚೇಂದ್ರಿಯಗಳು ಇಲ್ಲ ಬುದ್ಧಿ ಅನ್ಕೊತೀವೋ ಅದು ನಮಗೆ ದುಃಖ ಕೊಡುತ್ತೆ. ಆವಾಗ ಏನಾಗುತ್ತೆ, ನಮಗೆ ಸಿಕ್ಕಿರುವ ವಿದ್ಯೆ ಅದು ಒಂಥರ ದಾರಿ ತೋರಿಸುತ್ತೆ. ಅದು ಜ್ಞಾನವನ್ನು ನಮಗೆ ಈ ದುಃಖವನ್ನು ಪಾರು ಮಾಡೋದು ಹೆಲ್ಪ್ ಮಾಡುತ್ತೆ ಅಂತ 5ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 6ನೇ ಶ್ಲೋಕ, ಚಳಿ ಪ್ರದೇಶದಲ್ಲಿ ಗಾಜಿಗೆ ಮಂಜು ಆವರಿಸ್ತಾರೆ. ಆ ಆವರಿಸಿದ ತಕ್ಷಣ ಹೊರಗಿರುವ ಸತ್ಯದ ಒಂದು ಜಗತ್ತು ನಮಗೆ ಕಾಣೋದಿಲ್ಲ. ಸೊ ಆ ಸತ್ಯದ ಜಗತ್ತನ್ನು ಕಾಣಿಸ್ಲಿಕ್ಕೆ ಈ ಡಿಫಾಗರ್ ಅನ್ನೋ ಒಂದು ವ್ಯವಸ್ಥೆ, ಅದು ಬಟನ್ ಒತ್ತಿದ ತಕ್ಷಣ ಆ ಮಂಜು ಸರಿತದೆ, ಕಡಿಮೆ ಆಗ್ತದೆ. ಸೊ ಹಾಗೆ ಅದು ಡಿಫಾಗರ್ ಅನ್ನೋದು ನಾವು ಗುರುಗಳ ಒಂದು ದೀಕ್ಷೆ ವಚನ ಅಥವಾ ವಿದ್ಯೆ ಅಲ್ಲಿ ತಿಳ್ಕೊಂಡು ಅದನ್ನು ಅಪ್ಲೈ ಮಾಡಿದ ತಕ್ಷಣ ಈ ಮಂಜು ಸರಿತು ನಮಗೆ ಸತ್ಯತೆಯನ್ನು ಗೊತ್ತಾಗ್ತದೆ ಅನ್ನೋ ಅದು ಸುಷುಪ್ತ ಗುರುಗಳ ಇದರಲ್ಲಿ ಸುಶಕ್ತಿ ನಿದ್ದೆನಲ್ಲಿ ಇದ್ದಾಗ ನಮಗೆ ನಿದ್ದೆನಲ್ಲಿ ನಮಗೇನು ಜ್ಞಾನ ಇರಲ್ಲ, ನಾನು ಇರಲೇ ಇರಲಿಲ್ಲ, ಗಾಳಿ ಇರಲಿಲ್ಲ, ನಾನು ಇರಲಿಲ್ಲ ಅನ್ನೋ ಭಾವನೆ ಇದ್ದವರಿಗೆ ಎದ್ದ ತಕ್ಷಣ ನಾನು ಭಾಳ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಆ ಅರಿವು ಇದೆ ಅಂದರೆ ಏನೋ ನಿಮ್ಮೊಳಗಿತ್ತು ನಿನಗೆ ಗೊತ್ತುಂಟು ಮಾಡ್ತೀನಿ. ಮಲಗಿದ್ನಿ, ಚೆನ್ನಾಗಿ ಮಲಗಿದ್ರು, ಚೆನ್ನಾಗಿ ಏನೂ ಕನಸು ಏನೂ ಬರಲಿಲ್ಲ, ಆದರೂ ನೀನು ಇದೆಯಾ ಅಂತ ನಮಗೇನಂತೆ ಪ್ರತ್ಯಭಿಜ್ಞ ಅನ್ನೋ ಒಂದು ತತ್ವನ ಇದರಲ್ಲಿ ತೋರಿಸ್ತಾ ಇದ್ದೀವಿ. ಆ ಭ್ರಾಂತಿಯಿಂದ ನಾವು ಹೊರಗೆ ಬಂದ್ವಿ. ನಾನೇನು ಇದು, ನಾನು ಇರಲಿಲ್ಲ, ನಾನು ಇರಲಿಲ್ಲ ನನ್ನ ಸುಶಕ್ತಿಯಲ್ಲಿ ಹೋದಾಗ ಅದು ನಾನು ಮಾತ್ರ ಶುದ್ಧ ಚೈತನ್ಯ ಮಾತ್ರ ಇತ್ತು ಆ ಕ್ಷಣದಲ್ಲಿ. ಅದೇ ನಮ್ಮನ್ನು ಎದ್ದಾಗ ನಮಗೆ ನಾನು ಚೆನ್ನಾಗಿ ಮಲಗಿದ್ದರೆ ಅದು ನಮಗೆ ಈ ಫಾಗಿಂಗ್ ನಮಗೆ ಆ ಕ್ರಾಂತಿ ನಮಗೆ ಹೊರಗೆ ಕಾರ್ಯ ಮಂಜಿನ ಇದು ಮಾತ್ರ ನಾವು ತೋರಿಸಿ ಇದು ಸುಶುಕ್ತಿ ಹೇಗೆ ಅಂದರೆ ನಾವು ತುಂಬ ಫಾಗ್ ಆದಮೇಲೆ ಏನು ಕಾಣಿಸ್ತಾ ಭಾಗಸ್ವಾಪ್ಸಮಿತಿ ಅನ್ನೋದನ್ನು ಕಾರ್ಯ ಹೆಂಗೆ ಅಂದರೆ ಆ ಮಂಜೆಲ್ಲ ಕವಿದು ನಮಗೆ ದಾರಿ ಕಾಣಿಸಿದಾಗ ನಮಗೆ ಗೊತ್ತಾಗತ್ತೆ ಬೇರೆ ರಸ್ತೆ ಇದೆ, ನಾವು ಭ್ರಾಂತಿನಲ್ಲಿದ್ದರೆ ಮುಂಗಡೆ ಏನೂ ಇಲ್ಲ ಅಂತ ಅನ್ನೋ ಒಂದು ಭ್ರಾಂತಿನಲ್ಲಿ ಇದ್ದೀವಿ. ಇಲ್ಲ ಅಂತ ಅಲ್ಲ, ನಾವು ಹಿಂದೆ ನೋಡ್ತಾ ಇದ್ದಂಥ ದಾರಿ ಈಗ ಅಲ್ಲಿದೆ, ಅದೇ ದಾರಿಗೆ ಕಾಣೋದು. ಮತ್ತೆ ಮಂಜು ಬಂದಿದ್ದಕ್ಕೆ ಹೀಗಾಗಿತ್ತು ಅಂತ ಹೇಳೋದು. ಭಿನ್ನ ಹೋಗಿದ್ದು ನಾವು ಮಂಜು ಇಲ್ಲದ ಕಾಲದಲ್ಲಿ ಅದೇ ದಾರಿಯಲ್ಲಿ ಹೋಗಿದ್ದು. ಈಗ ಮಂಜು ಬಂತು, ದಾರಿ ಕಾಣೋದಿಲ್ಲ. ಆಮೇಲೆ ನೀವಂತರೂ ಹೇಳಿದ್ರಲ್ಲ, ಈಗ ಬಂದಿದೆ ಮಂಜು ವ್ಯವಸ್ಥೆ ಅಥವಾ ಸೂರ್ಯ ಬಂದಾಗ ಉದಯಿಸಿದಾಗ ಅಂತ ಇಟ್ಕೊಳ್ಳಿ. ಆಗ ಅದೇ ದಾರಿ ಕಾಣುತ್ತದೆ, ಕ್ರಾಂತಿ ಆಗೋದಿಲ್ಲ, ಅದೇ ದಾರಿ ಏನಾದರೂ ಪ್ರತ್ಯೇಕ ಹೇಳದೇ ಇದ್ದರೆ ಇದು ತಕ್ಷಣ ಸುಶುದ್ಧಿ ಅಂತ ಅಲ್ಲಿ ಬರುತ್ತೆ. ಯಾಕಂದರೆ ಎಲ್ಲರಿಗೂ ಅನುಭವ ಇದೆ. ಯಾರು ಮಲಗಿದ್ರು ಅವನೇ ಹೇಳೋದು, ಇನ್ನೊಬ್ಬ ಅಲ್ಲ. ಕತ್ತಲಲ್ಲಿ ಇದ್ದಾಗ ಅಷ್ಟಕ್ಕೆ ಮಾತ್ರ ಸಾಧ್ಯ, ಸಾವಿರಷ್ಟು ಅಷ್ಟಕ್ಕೆ ಮಾತ್ರ ಸಾಧ್ಯ. ಇದು ಸುಶುದ್ಧಿ ಅಂತ ಬೇಡ, ವಿಶ್ವವಿದ್ಯಾಲಯ ಕಾರ್ಯಗಳಿಗೆ ಈಗ ಬರುವ ಕಾರ್ಯಕ್ಕೆ ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ನಾವೇನು ಆ ಕಂಪ್ಯೂಟರ್ನಿಂದ ಡ್ರೈವಿಂಗ್ ಅಸಿಸ್ಟ್ ಸಿಸ್ಟಮ್ ಅಂತ ಹೊಸ ಕಾರ್ಗಳಿದೆ. ಯಾವ್ದಾರ ದೂರದಿಂದ ಏನಾರ ಪ್ರಾಣಿ ಬಂದು ಮುಂಚೆನೇ ನಮಗೆ ತಿಳಿಸಿ ಬ್ರೇಕ್ ಅದಾಗದೆ ಬ್ರೇಕ್ ಹಾಕುವ ಒಂದು ಸೂಚನೆ ಎಲ್ಲ ಕೊಡುವ ಸಾಮರ್ಥ್ಯ ಕಂಪ್ಯೂಟರ್ ಮೂಲಕ ಆಗುತ್ತೆ. ಅದೇ ನಮಗೆ ಕಾರಲ್ಲಿರುವ ಸ್ಕ್ರೀನ್ ಆಗಲಿ ಅಥವಾ ಇಂಜಿನ್ಗೆ ಕೊಡಬೇಕಾಗಿದ್ದ ಕೆಲವು ಇಂಜಿನ್ ಪವರ್ ಟ್ರೈನ್ ಇಂಜಿನ್ಗೆ ಪವರ್ ಟ್ರೈನ್ ಅಂತ
ಕಾರಿಗೆ ಪುನಃ ಬಂದಾಗ ಈ ನಾವೇನು ಅನ್ಕೋತೀವಿ ಸೆಂಟ್ರಲ್ ಕಂಪ್ಯೂಟರೇ ಬುದ್ಧಿ ಅದಕ್ಕೆ ಅದೇ ಎಲ್ಲದೂ ಮಾಡ್ತಾ ಇರೋದು ಅಂತ ನಾವು ಅನ್ಕೋತೀವಿ. ಆದರೆ ಅದು ಅಷ್ಟೇ, ಅದರಿಂದ ಮಾಡಲ್ಪಟ್ಟಂಥ ಇನ್ನೊಂದು ಏನೋ ಕಾರ್ಯ ಆಗಿದೆ. ಎರಡಕ್ಕೂ ಒಂದೇ ಸಾಫ್ಟ್ವೇರ್ ಅನ್ನೋದು ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇದೆ. ಈ ಕಂಪ್ಯೂಟರ್ ಇರೋದು ಒಂದೇ, ಆಟೋಮ್ಯಾಟಿಕ್ ಡ್ರೈವ್ ಅಸಿಸ್ಟ್ ಸಿಸ್ಟಮ್ ಇರೋದು ಅದೇ ಸಾಫ್ಟ್ವೇರ್. ಅದನ್ನು ನಾವು ಚೈತನ್ಯಕ್ಕೆ ತೋರಿಸ್ತೀವಿ. ತಾಯಿಯಿಂದ ನಮಗೆ ಹೇಗೆ ತಂದೆ ಮಗ ಸಂಘರ್ಷ ಭೇದ ಗೊತ್ತಾಗ್ತಿದೆಯೋ ನಮಗೆ ಶುದ್ಧ ಚೈತನ್ಯ ಅವರು ಮತ್ತು ನಾವು ಎಲ್ಲ ಒಂದೇ ಚೈತನ್ಯದ ಸ್ವರೂಪ ಅಂತ. ಬಂದರು ಅವರು ನಾವು ಆಕ್ಸಿಲೇಟರ್ ಒತ್ತಿದಾಗ ಗಾಡಿ ಮುಂದೆ ಹೋಗುತ್ತೆ. ಆ ಆಕ್ಸಿಲೇಟರ್ ಒತ್ತಿದಾಗ ಗಾಡಿ ಮುಂದೆ ಹೋಗಬೇಕು ಅನ್ನೋದನ್ನು ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ಈ ಕಂಪ್ಯೂಟರ್ ಸೂಚನೆ ಕೊಡುತ್ತೆ. ಆ ಪವರ್ ಟ್ರೈನ್ ಪಂಚದಲ್ಲಿ ಅದರಿಂದ ಹಿಂದೆ ಬರ್ತೀವಿ. ನಾವು ಏನು ಅನ್ಕೋತೀವಿ ಅಂದರೆ ಆಕ್ಸಿಲೇಟರ್ ಕೊಟ್ಟೆ ಮುಂದೆ ಹೋಯ್ತು. ಅದು ನಿಜ, ಅದು ವಾಸ್ತವವಾಗಿ ಹೌದು, ಕೊಟ್ಟಾಗ ಹೋಯ್ತು. ಆದರೆ ನಾವು ಅಂದ್ಕೊಂಡಿದ್ದು ಬರೀ ಆಕ್ಸಿಲೇಟರ್ ಕೊಟ್ಟಿದ್ದರಿಂದ ಮಾತ್ರ ಮುಂದೆ ಹೋಯ್ತು, ಅದು ಹಾಗೆ ಹೋಗ್ಬೋದು. ಆದರೆ ಇದು ಯಾರು ಇದಕ್ಕೆ ಕಾರಣೀಭೂತರು ಅಂದರೆ ಅದರಲ್ಲಿ ಇರೋ ಸಾಫ್ಟ್ವೇರ್, ಡ್ರೈವಿಂಗ್ ಅಸಿಸ್ಟ್ ಸಿಸ್ಟಮ್ ಆಗಿರ್ಬೋದು. ಆಧುನಿಕರಲ್ಲಿ ಅವಶ್ಯಕತೆ ಇದೆ. ಅದೇ ಕಾರಣ ಕಾರ್ಯಕಾರಣ ಯಾತಕ್ಕೆ ಬಂತು ಅಂದರೆ ಅದು ಮಾಹಿತಿ ಉಂಟಾಯಿತು. ಅದು ಅಷ್ಟೇ ಪಾಯಿಂಟ್. ಅದಕ್ಕೆ ಕಾರಣ ಎಲ್ಲಕ್ಕೂ ಮೂಲ ಕಾರಣ ಶ್ಲೋಕದ ಭಾವ ಬೇರೆ ಶ್ಲೋಕ ಅಲ್ಲೆಲ್ಲ ಬಂದಿತ್ತು. ಬೇರೆ ಬೇರೆ ಶ್ಲೋಕ ಬಂದಿದ್ದು ಅದು ಅಲ್ಲಿ ಬರುತ್ತೆ. ಇಲ್ಲಿ ಅದು ಯಾಕೆ ಮತ್ತೆ ನಮಗೆ ಕಾಣ್ತಾ ಇದೆ ಎಲ್ಲ ಪ್ರಪಂಚದಲ್ಲಿ ಅನುಭವ ಬರ್ತಾ ಇದೆ. ಗುರು ಶಿಷ್ಯ ಎಲ್ಲ ಇದೆ ಅಂತಂದರೆ ಅದಕ್ಕೆ ಉತ್ತರ ಹೇಳೋದು ಎಂಟನೇ ಶ್ಲೋಕ. ಅದು ನಮಗೆ ಬರಬೇಕು. ಗೊತ್ತಿಲ್ಲ ನನಗೆ ಇಷ್ಟೆಲ್ಲ 9 ಓದಿರ್ತೀರ ಗೊತ್ತಿಲ್ಲ ನನಗೆ ಏನು ನೋಡಿ ಎಲ್ಲ ನೋಡಿಕೊಳ್ಳೋಣ ಅಂತ ಬಂದು ಎಲ್ಲ ಮನುಷ್ಯ ಮೇಲೆ ಒಂಬತ್ತನೇ ಶ್ಲೋಕದಲ್ಲಿ ಗುರುಗಳು ಏನು ಹೇಳ್ತಾರೆ ಅಂದರೆ ಅಷ್ಟಮೂರ್ತಿ ಸ್ವರೂಪ ದಕ್ಷಿಣಮೂರ್ತಿಗಳು ಅಂತ ಹೇಳ್ತಾರೆ. ಅಷ್ಟಮೂರ್ತಿ ಸ್ವರೂಪಗಳಂದರೆ ಪಂಚಭೂತ. ಕಾರಲ್ಲಿ ಅಷ್ಟಮೂರ್ತಿ ಸ್ವರೂಪನ ಹೇಗೆ ಮಾಡ್ಬೋದು ಅಂದರೆ ಅಗ್ನಿ, ಇಂಜಿನ್ ಇದೆ, ಆಮೇಲೆ ಟೈರ್ ಒಳಗೆ ಗಾಳಿ ಇದೆ, ಆಮೇಲೆ ಮತ್ತೆ ಲಿಕ್ವಿಡ್ ಸಿಸ್ಟಮ್ ಇರುತ್ತೆ ಕೂಲ್ ಮಾಡೋಕ್ಕೆ ಇಂಜಿನ್ನ, ಪೆಟ್ರೋಲು, ನೀರು ಎಲ್ಲ ಪೆಟ್ರೋಲ್ ಆಯಿತು. ನೆಕ್ಸ್ಟು ಹೆಡ್ಲೈಟು ಸೂರ್ಯ, ಮತ್ತು ಇಂಟರ್ಲೈಟ್ ಇರುತ್ತೆ, ಎ ಸಿ ಇರುತ್ತೆ, ಅದು ಚಂದ್ರ ಆಗಿರುತ್ತೆ. ಮನುಷ್ಯ ಒಳಗೆ ಕೂತಿರ್ತಾನೆ ಡ್ರೈವ್ ಮಾಡೋಕ್ಕೆ, ತಾನೇ ಅಲ್ಲ. ಆ ಥರ ಅಷ್ಟಮೂರ್ತಿ ಸ್ವರೂಪನ ನಾವು ಕಾರಲ್ಲಿ ನೋಡ್ಬೋದು. ಮುಂದಿನ ಸರಿಯಿಂದ ನಾವು ಕಾರಲ್ಲಿ ಇಟ್ಕೊಳ್ತಾ ಇದ್ದೀವಿ ಅಂದರೆ ಅಷ್ಟಮೂರ್ತಿ ಸ್ವರೂಪ ಕಾರಲ್ಲೇ ಇದೆ, ದಕ್ಷಿಣಾಮೂರ್ತಿಗಳು ಕಾರಲ್ಲೇ ಇದ್ದಾರೆ, ನಾವು ಕಾರಲ್ಲೂ ನೋಡ್ಬೋದು. ಟ್ರಾಫಿಕಲ್ಲಿ ಹೋಗ್ಬೇಕಾದ್ರೆ ಇವಾಗ ಸುಮ್ಮನೆ ಟ್ರಾಫಿಕ್ ಇದೆ ಅಂತ ಬೇಕು, ದಕ್ಷಿಣಾಮೂರ್ತಿಗಳ ಧ್ಯಾನ ಮಾಡಿದ್ರೆ ದಕ್ಷಿಣಾಮೂರ್ತಿಗಳು ಕಾರಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಮನಸ್ಸನ್ನು ಆ ಥರ ನಾವು ಬೇಕಾದ್ರೆ ನೋಡ್ಬೋದು. ಹೋಗಿದ್ರೆ ಒಳ್ಳೆಯದು. ಯಾಕಂದರೆ ಈಗ ಗಾಡಿ ದಕ್ಷಿಣಾಮೂರ್ತಿ ಸ್ವರೂಪ ಆಗ್ತದೆ, ಅಲ್ಲಿಗೆಲ್ಲ ಮನಸ್ಸು ಹೋದರೆ ಡ್ರೈವ್ ಇಲ್ಲೇ ಹೋಗುತ್ತೆ. ಅಲ್ಲಿ ಅಷ್ಟಮೂರ್ತಿ ನೋಡಿ ಬರುತ್ತೆ. ಡ್ರೈವರ್
ಮತ್ತೆ ಮಿಕ್ಕಿದ್ದ ಕೇಳಿ ಮೆಲ್ಲ ತಮಾಷೆ ಮಾಡಿ ನೀವು ತೋರಿಸಿದ್ದು ನಾ ಡ್ರೈವಿಂಗ್ ನೋಡ್ಬಿಡಿ ಮತ್ತೆ Come fast.